ಇನ್ನೊಂದು ಸ್ಟೋರಿ ಕೇಳ್ತೀರಾ? ಮೆಟ್ಟಣ್ಣವ್ರು, ಇನ್ನು ಕಥೆಗಳು ಹೆಂಗಿರ್ತವೆ? ಈ ಫಸ್ಟ್ ನೈಟ್ ಸ್ಟೋರಿ ಹೇಳಿದೆಯಲ್ಲ, ಇಲ್ಲಿಗೆ ಮುಗ್ದಿಲ್ಲ. ನಾನೇನೋ ತಪ್ಪಿಬಿಟ್ಟು ಹೇಳ್ಬಿಟ್ಟೆ. ನನಗೆ ಆ ದಿನ ಹೋಶ್ ಭಾರಿ ಭಂಗ ಜೋರಿತ್ತು. ಆ ದಿನ ಡ್ರಗ್ಸ್ ತಗೊಂಡ್ಬಿಟ್ಟಿದ್ದೆ. ನನಗೆ ತಲೆ ಓಡ್ತಾ ಇರಲಿಲ್ಲ. ಈ ಮಹೇಶ್ ತಿಮ್ರೋಡಿ ಏನು ಹಾಕ್ಕೊಟ್ಟವನಂತ ಗೊತ್ತಿಲ್ಲ, ಗ್ಲಾಸಲ್ಲಿ ತಲೆಗೆ ಹತ್ತುಬಿಟ್ಟಿತ್ತು. ಅವನು ಚಪ್ಪಲಿ ಹಾಕ್ಕೊಂಡಿರೋ ನನ್ನ ನಾಲಿಗೆಯಲ್ಲಿ ಬಂದಿತ್ತು, ನಾನು ಬಾಯಿ ಅಂತ ಮಾತಾಡೋದಂತ ಹೇಳಿರ್ಬೋದು ನೀನು. ಅಲ್ಲ, ಅದು ಸರಿ ಇರಲಿಲ್ಲ ಅಂತ ಹೇಳ್ಬೋದು. ಈಗ ತೋರಿಸ್ತೀನಿ ನೋಡು ನಿನ್ನ ಇನ್ನೊಂದು ಕತೆ. ಓಕೆ, ನಾನು ಹೇಳಿಲ್ವಾ ಟೈಮ್ ಬಂದಿದೆ ಅಂತ ಹೇಳಿದೆಯಲ್ಲ, ಟೈಮ್ ನಿಜವಾಗ್ಲೂ ಬಂದಿದೆ. ಅಣ್ಣಪ್ಪ ಮಂಜುನಾಥ ನನ್ನ ಕರಿತಾ ಇದೆಯಲ್ಲ, ಕಂಡುಬಿಟ್ಟವ್ರೆ. ತೋರಿಸ್ರಿ ಇನ್ನೊಂದು ಆಡಿಯೋ, ಅವನ ಹಣೆ ಬರೋಣ. ಭಯಂಕರ ಸುಮಾರಿದೆ ಅವ್ರು, ಒಂದಲ್ಲ ಎರಡಲ್ಲ. ಬಟ್ ಇಷ್ಟೆಲ್ಲ ಆದ್ರೂ ಸ್ವಲ್ಪನೂ ಅವ್ರಿಗೆ ಪಶ್ಚಾತ್ತಾಪ ಅಥವಾ ನಮ್ಮ ಮರ್ಯಾದೆ ಹಿಂಗ ಆಗ್ತಿದ್ಯಪ್ಪ, ಬೇಡ ನಾವ್ ಎಲ್ಲಿರ್ಬೇಕು ಅಲ್ಲಿ ಇರೋಣ ಅನ್ನೋದು ಕಲ್ತೇ ಇಲ್ವಾ ಅಂತ, ಕಲಿಯೋದು ಇಲ್ವಾ ಅಂತ? ಇಲ್ಲ, ಅವರು ಕಲಿಯೋದನ್ನಿಲ್ಲ. ಅದು ಹಿಂದೆ ಜೈನರ ಆಳ್ವಿಕೆ ರಾಜರಿದ್ದಾಗಿಂತನೂ ಹಂಗೆ ಬಂದಿತ್ತದು. ಟಿಪ್ಪು ಸುಲ್ತಾನಕನ್ನ ಮೋಸ ಮಾಡಿ ಅವನು ಬ್ರಿಟಿಷರಿಗೆ ಹೆಲ್ಪ್ ಮಾಡಿದ್ದಕ್ಕೆ ಈ ಜಾಗನ ಅವ್ರಿಗೆ ಇನಾಮಾಗಿ ಕೊಟ್ಟಿತ್ತು. ಅವ್ರಿಗೆ ಅಲ್ಲಿರೋ ಬ್ರಾಹ್ಮಣರನ್ನ ಎಲ್ಲಾರನ್ನು ಓಡಿಸಿ, ಕೊಲೆ ಮಾಡಿ, ಒದ್ದು ಓಡಿಸಿ, ಲಿಂಗಾಯತರನ್ನ ಓಡಿಸಿ ಇವ್ರಿಗೆ ಕೊಟ್ಟಿದ್ದದನ್ನ. ತಿಮ್ರೋಡಿ ಸರ್ ನನ್ಗೆ ಹೇಳಿದ್ರು, ಅದು ಜೈನರದ್ದು ಬುದ್ಧಂದು ವಿಗ್ರಹಗಳದ್ದು ವಿಷಯ ನಂಗೆ ಹೇಳಿದ್ರು. ಬಾಹುಬಲಿ ಹೌದೌದು ಹೇಳಿದ್ರು. ಅವ್ರದ್ದು ಫಸ್ಟ್ ಆಫ್ ಆಲ್ ಹಿಂದೂ ದೇವ್ರನ್ನ ನಂಬಂಗಿಲ್ಲ. ಹಿಂಗ ಅವ್ರಿಗೆ ಯಾವುದೇ ಭಯ ಭಕ್ತಿ ಅನ್ನೋದಿಲ್ಲ. ಅವ್ರಿಗೆ ತುಂಬಾ ಸಹಜ ಇವೆಲ್ಲವೂ ಕೂಡ. ಮುಂಚೆ ನಿಮ್ಗೆ ಹೆಂಗ್ ಹೇಳ್ಬೇಕು ಅದು ಗೊತ್ತಾಗಲ್ಲ. ಮುಂಚೆ ಒಂದು ಕೆಟ್ಟ ಪದ್ಧತಿ ಇಟ್ಟಿದ್ರಲ್ಲಿ, ಮದುವೆ ಆದ್ರೂ ಫಸ್ಟ್ ಅವ್ರ ಕಡೆ ಹೋಗ್ಬೇಕು, ರಾಜರ ಕಡೆ. ಅದಾದ್ಮೇಲೆ ಅವ್ರು ಪರ್ಮಿಷನ್ ಕೊಡ್ತಿದ್ರು ಸಂಸಾರ ಮಾಡಕ್ಕೆ. ಅವಾಗಿಂತ ಇದ್ದಿತ್ತದಲ್ಲಿ. ಅದೀಗ್ಲೂ ಹಂಗೆ ಕಂಟಿನ್ಯೂ ಮಾಡ್ಕೊ ಬರ್ತಿದ್ದಾರೆ ಅನ್ನಂಗೆ. ಈಗಲೇ ಈ ಬಲವಂತವಾಗಿ ಮಾಡಿ ಮಾಡಿ ಅದು ರೂಢ ಆಗ್ಬಿಟ್ಟಿದೆ ಅವ್ರಿಗೆ. ಅದು ಜೀನ್ಸ್ ಅವ್ರ ಜೆನೆಟಿಕ್ಸ್ ಅಲ್ಲಿ ಬಂದ್ಬಿಟ್ಟಿದೆ, ಅದು ಬ್ಲಡ್ ಅಲ್ಲಿ. ಆಮೇಲೆ ಅಲ್ಲಿ ನೀವು ಗೊತ್ತಿದೆ, ಅಲ್ಲಿ ಎಲ್ಲಾ ದಬ್ಬಾಳಿಕೆ ಇರೋದೇ ಜೈನರದು. ಹಿಂದಿನ ಬಂದಿದ್ದೆ ಅದು ಅಲ್ಲೇ. ಹೌದು, ಅದಂತೂ ಗೊತ್ತಿದೆ. ಬಟ್ ಸೀರಿಯಸ್ಲಿ ನಿಜವಾಗ್ಲೂ ಏನನ್ ಬೇಕಾದ್ರೆ ನಂಬೋದು. ಹೆಗ್ಗಡೆ ಅವ್ರ ಮುಖ ನೋಡಿದ್ರೆ ನಿಜವಾಗ್ಲೂ ನನಗೆ 1% ಕೂಡ ನನ್ ಜೀರ್ಣಿಸ್ಕೊಳಕ್ ಆಗ್ತಿಲ್ಲ ಸರ್. ಗೊತ್ತಿಲ್ಲ ನನ್ಗೆ ಸದ್ಯಕ್ಕೆ. ಮನೆಗೆ ಒಬ್ಳು ಹೆಣ್ಮಗಳು ಬಂದಿದ್ಲು, ಅರೌಂಡ್ 45-50 ಇಯರ್ಸ್. ಈಗ ಸುಮಾರು ಜನ ಬರ್ತಾರೆ ಅವ್ರವ್ರ ದುಃಖ ಹೇಳ್ಕೊಳಕ್ಕೆ. ಆ ಅಮ್ಮ ಇದನ್ನ ಆಗಿತ್ತಂತೆ, ಏನೋ ದೇವರಿಗೆ ತುಲಾಭಾರ ಮಾಡ್ತಾರಲ್ಲ, ತೆಂಗಿನಕಾಯ್ದು. ಹೌದು, ನಾವು ಕೊಡ್ತೀವಿ ಸರ್, ನಾನು ಕೊಟ್ಟಿದ್ದೀನಿ. ತುಲಾಭಾರ ಇದನ್ ಮಾಡ್ಬೇಕಾರೆ ಅದು ಇವ್ರೇನ್ ಮಾಡ್ತಾರೆ, ಚಂಡಿಕಿ ಇರ್ತದಲ್ಲ, ಅದು ತೆಂಗಿನಕಾಯ್ದು ಚಂಡಿಕಿ ತೆಗೆದು ಹಾಕ್ತಾರೆ. ಯಾಕಂದ್ರೆ ಕಾಯಿ ಇನ್ನೂ ಜಾಸ್ತಿ ಬರ್ಲಿ ಅಂತ. ತೆಂಗಿನಕಾಯ್ದು ಜುಟ್ಟು ಅಂತೀವಿ, ಜುಟ್ಟು ತೆಗೆದು ಹಾಕವ್ರು ಇವ್ರದ್ನ. ಅಂದ್ರೆ ಇನ್ನು ಕಾಯಿ ಜಾಸ್ತಿ ಬರ್ತದಲ್ಲ ಅವರಿಗೆ. ಅದಕ್ಕ ಆ ಹೆಣ್ಮಗಳು ಕೇಳಿದ್ಲಂತೆ, ಜುಟ್ಟು ಯಾಕೆ ಇದು ಮಾಡ್ತೀರಾ, ಅದು ಇರ್ಲಿ ಅಂತ ಅಂತಂತೆ. ಅಂದ್ರೆ ಸ್ವಲ್ಪ ಭಾರ ಇದನ್ನಾಗತ್ತೆ. ಆದ್ರೆ ಅಂದ್ರೆ ಅವಳು ತೂಕದಲ್ಲಿ ಇದನ್ ಮಾಡಿತ್ತು, ನನ್ ತೂಕದಷ್ಟು ಇದನ್ ಕೊಡ್ತೀನಿ ಅಂತ. ಇವರು ಜುಟ್ಟು ತೆಗೆದು ಹಾಕವ್ರು. ಎದುರುಗಡೆ ಇವರು ವೀರೇಂದ್ರ ಹೆಗಡೆ ನಿಂತಿರೋರು. ಇವರು ಇಲ್ಲ, ಇದನ್ನ ಜುಟ್ಟು ಇರ್ಲಿ, ಸ್ವಲ್ಪ ಇದನ್ನಾಗತ್ತೆ, ನನ್ಗೆ ಬಹಳ ಕಷ್ಟಪಟ್ಕೊಂಡು ಇದು ಮಾಡ್ತಿದ್ದೆ. ಹೌದಾ, ಭಾರ ಕಡಿಮೆ ಆಗ್ಬೇಕಾ, ನೀನ್ ಸೀರೆ ಬಿಚ್ಚಿ ಕುಂದ್ರು ಅಂತ ಹೇಳ್ತಾರೆ ವೀರೇಂದ್ರ ಹೆಗಡೆ. ವೀರೇಂದ್ರ ಹೆಗಡೆನೆ ಹೇಳಿದ್, ಬೇರೆ ಯಾರು ಹೇಳಿತ್ತಲ್ಲಿ. ಪರ್ಸನಲಿ ಅವರು ಮಾತಾಡೋದು ಕೆಟ್ಟ ಶಬ್ದ ಬಿಟ್ಟು ಬೇರೆ ಏನು ಮಾತಾಡಲ್ಲ. ಅವ್ರ ಒಳಗಡೆ, ಅವ್ರ ಬೀಡಿನ ಒಳಗಡೆ ಕೆಲ್ಸದವ್ರ ಜೊತೆಗೆ ಇಷ್ಟು ವರ್ಷ ಹಿಂಗ್ ಇದೇ ಮಾತು ವೀರೇಂದ್ರ ಹೆಗಡೆನೆ ಹೇಳಿತ್ತು. ನಮ್ ತಿಮ್ರೋಡಿ ಸರ್ನ ನೋಡ್ಬಿಟ್ರೆ ಈ ಅಪ್ಪ ಮಾತಾಡ್ಬಿಡ್ತಾರೆ ಅಂತ. ನಿಜವಾಗ್ಲೂ ನೀವೇನಾದ್ರೂ ಅನ್ಕೊಳ್ಳಿ ಸರ್, ನಾನು ಇರೋದನ್ನ ಫ್ರಾಂಕ್ ಆಗಿ ಹೇಳ್ತೀನಿ. ಆ ಯಪ್ಪ ಸ್ವಲ್ಪ ಹೊರಟು ಮತ್ತೆ ಡೈರೆಕ್ಟ್ ಶೂಟು, ಏನೋ ಯಪ್ಪ ಮಾತಾಡ್ತಾರೆ ಅಂತ ಅನ್ಕೋಬಿಡ್ಬೋದು 1% ನಿಜವಾಗ್ಲೂ. ಬಟ್ ಯಪ್ಪ ನಮ್ಮಕ್ಕೆ ಆಗ್ತಾ ಇಲ್ಲ. ಒಂದು ತುಂಬಾ ಶಾಂತ ಮೂರ್ತಿ ಅಂತ ಹೇಳ್ತಾರಲ್ಲ, ಆತರ. ನನಗೆ ಅವನ ಮುಖ ನೆನೆಸ್ಕೊಂಡ್ರೆ ನನಗೆ ಮೈಯೆಲ್ಲ ರಾತ್ರಿ ನಿದ್ದೆ ಬರಲ್ಲ.
ಅಯ್ಯೋ. ಯಾಕಂತ ಹೇಳಿದ್ರೆ ಅವ್ರನ್ನ ನಾವು ನಂಬಿರ್ತೀವಿ. ಹಾ ಹೌದು. ನಂಬದವ್ರ ಬಗ್ಗೆ ಈ ತರ ನಮ್ಗೆ ಇದನ್ನಾಗ್ಬಿಟ್ರೆ ಬಹಳ ಅಂತಂದ್ರೆ ಇದು ವರ್ಸ್ಟ್ ಫೆಲೋ ವೀರೇಂದ್ರ ಹೆಗಡೆ. ಇವನ್ ನಮ್ ತಂದೆ ಕೂಡ ನನ್ನ ತಮ್ಮನ ಮದ್ವೆನಲ್ಲಿ ಫಸ್ಟ್ ನಮ್ಮ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸಿ ನೆಕ್ಸ್ಟ್ ನಮ್ಮ ತಂದೆ ಹೋಗಿದ್ದೆ ಧರ್ಮಸ್ಥಳಕ್ಕೆ. ಭಾಳ ಹೋಗೋರು, ತುಂಬ ತಿಂಗ್ಳಿಗೆ ಒಂದ್ಸಲಿ ಅಂತೂ ಹೋಗ್ಬೇಕಿತ್ತು ನಮ್ಮಪ್ಪ. ಹೋಗ್ಬಿಟ್ಟು ಅವ್ರು ಏನು ಇದು ಮಾಡ್ತಾರೆ, ಒಂದು ದಿನದ ಫುಲ್ಲು ಊಟದ್ದು ನನ್ನ ಖರ್ಚು ಅಂತ ಹೇಳಿ ಲಕ್ಷಾಂತರ ರೂಪಾಯಿ ನಮ್ಮ ತಂದೆ ಕೊಟ್ಬಿಟ್ಟು ಬರೋರು. ನಮ್ಗೆ ನಂಬಿಕೆ, ಅಲ್ಲಿನ ನಂಬಿಕೆ, ನಮ್ಮ ಧರ್ಮಸ್ಥಳಕ್ಕೆ ಹೋಗಿ ಬಂದರೆ ಒಂದು ನಂಬಿಕೆ. ನಮ್ಮ ಡ್ಯಾಡಿ ಹೇಳೋರು, ಅಮ್ಮ ದರ್ಶನ ಆಗೋವರೆಗೂ ಇರ್ಬೋದು ಮಗನೇ, ದರ್ಶನ ಆಗಿದ ತಕ್ಷಣ ಮಂಜುನಾಥ 5 ನಿಮಿಷ ಧರ್ಮಸ್ಥಳದಲ್ಲಿ ಇರಕ್ ಬಿಡಲ್ಲ, ಕತ್ತಿಡ್ದು ಆಚೆ ನುಗ್ತಾನೆ ಅಂತ ಹೇಳೋರು ನಮ್ಮ ಡ್ಯಾಡಿ. ಈ ತರ ಜನಗಳಿಗೆ ತುಂಬಾ ನಂಬಿಕೆ ಅಲ್ಲಿನ ಇದ್ರಲ್ಲಿ. ಅಲ್ಲ ದೇವರಿಗೆ, ಹೌದು ದೇವ್ರಿಗೆ ನಾವು ನಂಬ್ತೀವಿ. ನಾವು ಮದುವೆ ಆಗಿದ್ದೆ ಅಲ್ಲೇ. ನಾನು ಪ್ರತಿಯೊಂದು ನನ್ನ ರಾಜಕೀಯದ ಇದ್ರಲ್ಲಿನೂ ಏಳು ಬೀಳಿನಲ್ಲೆಲ್ಲ ನಾನು ಅಲ್ಲೇನೆ ಕೇಳ್ಕೊಂಡಿದ್ದೆ. ನಾನು ಧರ್ಮಸ್ಥಳದಲ್ಲೇನೆ ಒಂದು ಬೋರ್ಡ್ ಚೇರ್ಮನ್ ಆದ ಕೊನೆಗೆ ಅಂತ ಕೈ ಮುಗಿದು ಅಲ್ಲೇ ಬಂದಿದ್ದು ನಾನು. ಅಲ್ಲಿ ಹರಕೆ ಹೊತ್ತಿಂದಾನೆ ನನ್ನ ಬೋರ್ಡ್ ಚೇರ್ಮನ್ ಆಗಿದ್ದು ಇದನ್ನಾಗಿತ್ತು ನಾನು. ನಾವು ಇವತ್ತಿಗೂ ನಂಬ್ತೀನಿ. ಇವತ್ತಿಗೂ ನಾನು ಅಲ್ಲಿ ಹೋದ್ರೆ ಹೊರಗಡೆ ನಿಂತ್ಕೊಂಡೆ ಕೈ ಮುಗಿದು ಬರ್ತೀನಿ ನಾನು. ಆದ್ರೆ ಅದನ್ನ ಇಟ್ಕೊಂಡು ಇವರು ಮಾಡಿದಾರಲ್ಲ, ಸಿಕ್ಕಾಪಟ್ಟೆ ಹೊಲ್ಸಿ ಕಪ್ಪಿಸಿದ್ದಾರೆ. ಮತ್ತೆ ಇನ್ಫ್ಲೂಯೆನ್ಸ್ ತುಂಬಾ ನಡೀತದೆ. ನಾನು ಅದನ್ನ ತುಂಬಾ ನೋಡಿದೀನಿ. ನಾವು ಹೋಗ್ತೀವಿ VVIP ಏನ್ ಟಿಕೆಟ್ಸ್ ಏನ್ ತಗೊಂಡ್ರು ಯಾವ್ದೋ ಒಂದು ಕಾಲ್ ಮಾಡಿಸ್ಬಿಟ್ರೆ ಮುಗೀತು, ಡೈರೆಕ್ಟ್ ಎಂಟ್ರಿ. ಅದನ್ನ ನಾನು ನೋಡಿದೀನಿ. ನಾನು ಹೋದಾಗ ಯಾವತ್ತಿಗೂ ನನಗೆ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾನು ಹೋದಾಗ ನಾನು ಯಾವತ್ತಿಗೂ ಕ್ಯೂ ನಲ್ಲಿ ನಿಂತಿಲ್ಲ. ಎಲ್ಲ VIP ದರ್ಶನ, VIP ದಾಸೋಹ ನಮ್ಗೆ. ಆದ್ರೆ ಇವನ್ನೆಲ್ಲ ನೋಡಿದಾಗ ಮನಸ್ಸೊಪ್ಪಲ್ಲ. ಹೌದು, ಮನಸ್ಸೊಪ್ಪಲ್ಲ. ನನಗ್ ಬಹಳ ಚೆನ್ನಾಗಿದ್ರು ಅವ್ರು, ವೀರೇಂದ್ರ ಹೆಗಡೆ ಮತ್ತು ಅವ್ರ ತಮ್ಮ. ನನಗ್ ಬಹಳ ಚೆನ್ನಾಗಿ ಅಂದ್ರೆ ಮದುವೆ ಅಲ್ಲೇ ಆಗಿತ್ತು. ಇವಾಗ ಅಕ್ಯೂಸ್ಡ್ ಇದನ್ನಲ್ಲ, ಅವನೇನು ನಿಶ್ಚಲ್ ಜೈನ್ ಅವನು ಬಂದೇ ಇಲ್ವಾ? ಅಬ್ರಾಡ್ ಇಂದ ಬಂದೇ ಇಲ್ಲ. ಇಲ್ಲ, ಅಲ್ಲೇ ಇದ್ದಾನೆ ಅವ್ನು, ಧರ್ಮಸ್ಥಳದಲ್ಲೇ ಇದ್ದಾನೆ. ಧರ್ಮಸ್ಥಳದಲ್ಲೇ ಇರೋದಾ? ಅಲ್ಲೇ ಇದ್ದಾನೆ. ಅಲ್ಲಿ ಜಾಸ್ತಿ ಅಲ್ಲಿ ಇರಲ್ಲ. ಏನಾರು ಇದ್ರೆ ಹೋಗಿರ್ತಾನೆ ಅಲ್ಲೇ. ಇಲ್ಲಿ ಬೆಂಗಳೂರಲ್ಲಿ ಇದು ಲ್ಯಾವೆಲೆ ರೋಡ್ ಇದೆಯಲ್ಲ, ಯಾವ್ದು ವಿಠಲ್ ಮಲ್ಯ ರೋಡ್, ವಿಠಲ್ ಮಲ್ಯ ರೋಡ್ ಅಲ್ಲಿರ್ತಾರ ಅವರು. ಅವ್ರ ಮನೆ ಇದೆಯಲ್ಲ ಅಲ್ಲೇ. ಪಬ್ಬು, ಬಾರು, ಡ್ರಗ್ಸ್ ಅಡ್ಡೆಯಲ್ಲಿರ್ತಾನೆ ಹುಡುಗಿಯರು. ಅದೇ ಮೋಸ್ಟ್ಲಿ ನನಗೆ ಇನ್ನೊಂದು ಏನಂತ ಅನ್ಸಿರೋದಂದ್ರೆ, ಸೌಜನ್ಯನ್ ಏನು ಅದು ಮಾಡಿದ್ರು ಅತ್ಯಾಚಾರ ಮಾಡುವಾಗ ನನ್ಗನ್ಸಿದ್ದು ಇವರೆಲ್ಲ ಡ್ರಗ್ಸ್ ತಗೊಂಡಿರ್ಬೋದು. ಹೌದೌದೌದು, ಎಲ್ಲರೂ ಡ್ರಗ್ ಎಡಿಕ್ಟ್ ಅವ್ರು ಅಲ್ಲ? ಎಲ್ಲರೂ ಡ್ರಗ್ ಎಡಿಕ್ಟ್ ಅವ್ರು. ಅಯ್ಯೋ, ಹೆವಿಲಿ ಡ್ರಗ್ ಎಡಿಕ್ಟ್ ಅವ್ರು. ಈ ಹುಡುಗಿ ಪಾಪ ಯಾವ ಗ್ರಾಚಾರ ಕೆಟ್ಟೋಗ್ಸ್ಗೆ ಹಾಕೋತೋ ಏನೋ ಕರ್ಮನೋ ಏನೋ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ 2 days ಆದ್ಮೇಲೆ ಸಿಕ್ಕಿತ್ತ ಬಾಡಿ. ಮರುದಿನಾನೆ, ನೆಕ್ಸ್ಟ್ ಡೇನೆ ಸಿಕ್ಕಿತ್ತು. ಮಟ್ಟಣ್ಣ, ಸ್ವಲ್ಪ ಆಡಿಯೋ ಲಾಂಗ್ ಇದೆ. ಏನನ್ನಿಸ್ತು? ಒಂದು ಕತೆ ಹೇಳಿದ್ಯಲ್ಲ, ನಿನ್ನ ಹಿಸ್ಟ್ರಿ, ನಿನ್ನ ಲೋಫರ್ ಯಾರಾದರೂ ಹಿಸ್ಟ್ರಿ ನಿನಗೆ ಕಲಿಸಿದವರನ್ನಿದ್ರೆ ತಗೊಂಬ. ಟಿಪ್ಪು ಸುಲ್ತಾನ್ರಿಗೆ ಕತೆ ನೋಡ್ರಿ, ನಾನು ನಿಮ್ಗೆ ಹೇಳ್ತೀನಿ, ನೀವೆಲ್ಲ ನಂಬ್ತಿರಲ್ಲ ಇವರ ಕತೆಗಳನ್ನು ನಂಬ್ತಿರಲ್ಲ. ಇವರು ಮಾತಾಡಿದ್ದನ್ನೆಲ್ಲ ನಾವು ಜೈಕರ್ ಆಗ್ತೀವಲ್ಲ, ಇವ್ರು ಹೇಳಿದ್ದನ್ನೆಲ್ಲ ಸತ್ಯ ಅಂತ ಒಪ್ತೀವಲ್ಲ. ಇವ್ರು ಹೇಳಿದ ಸ್ಟೋರಿ, ಈಗ ಭೀಮ, ದ್ರೌಪದಿ, ಕೃಷ್ಣ ಎಲ್ಲ ಬರ್ತಾರೆ, ಎಲ್ಲ ಒಪ್ಕೋತೀವಲ್ಲ, ನಾವು ಒಪ್ಕೊಳ್ಳುವ, ನ್ಯಾಯ ಇದೆ. ಈಗ ಧರ್ಮಸ್ಥಳದಲ್ಲಿ ಜೈನರ ಆಡಳಿತ ಇತ್ತು. ಟಿಪ್ಪು ಸುಲ್ತಾನ್ ನೋಡಿ, ಯಾಕೆ ಹೇಳಿ ಇದು ಟಿಪ್ಪು ಸುಲ್ತಾನ್? ಬ್ರಿಟಿಷ್ ಅಗೇನ್ಸ್ಟ್ಗೆ ಹೆಲ್ಪ್ ಮಾಡಿದ್ರು ಇವರು. ಅಂದರೆ ಇವರು ಭಾರತ ವಿರೋಧಿಗಳು, ಇವರು ಜೈನ ಧರ್ಮೀಯರು. ಇವರು ಭಾರತ ದೇಶಕ್ಕೆ ಮೋಸ ಮಾಡಿಬಿಟ್ಟು ಆ ಜಾಗವನ್ನು ಇನಾಮ್ ರೀತಿಯಲ್ಲಿ ಬರ್ಸ್ಕೊಂಡ್ಬಿಟ್ರು. ಯಾವ ಹಿಸ್ಟ್ರಿ ಬುಕ್? ಲೆಟ್ ಅಸ್ ಸಿ. ಇದಕ್ಕೆಲ್ಲ ಡಾಕ್ಯುಮೆಂಟ್ ಹುಡುಕಬೇಕಾಗಿಲ್ಲಲ್ಲ. ರೇಪು, ಇದಕ್ಕೆ ಜೀವ ಆಗಬೇಕಲ್ಲ, ಇದಕ್ಕೆ ಅಗಿಬೇಕಾಗಿಲ್ಲ, ಇದಕ್ಕೆ ಯಾರು ನಿನ್ನ ತಾತಂದ್ರು, ಅಪ್ಪಂದ್ರು, DNA ಅವ್ರು ಯಾರು ಬರಬೇಕಾಗಿಲ್ಲ. ಇದಕ್ಕೊಂದು ಹಿಸ್ಟ್ರಿ ಅಂತ ಇರುತ್ತೆ. ಮೋಸ ಮಾಡಿದ್ರು, ಬ್ರಿಟಿಷರಿಗೆ ಸಹಾಯ ಮಾಡಿದ್ರು, ಇವ್ರಿಗೆ ಕೊಟ್ಟರು. ಆಗ ಜೈನ ಧರ್ಮದ ರಾಜರು ಏನು ಮಾಡ್ತಾಯಿದ್ರು ಅಂದರೆ, ಊರಲ್ಲಿ ಆದ ಎಲ್ಲ ಮದುವೆಗಳಿಗೂ ಫಸ್ಟ್ ನೈಟು ರಾಜರಿಗೆ ಆಗಬೇಕಿತ್ತು. ಫಸ್ಟ್ ನೈಟು ರಾಜರಿಗೆ ಆಗಬೇಕಿತ್ತು.
ರಾಜರು ಫಸ್ಟ್ ನೈಟ್ ಆದಮೇಲೆ, ನಿಂದ ಸ್ಟೋರಿ ನಾನು ಹೇಳ್ತಾ ಇರೋದು, ರಾಜರು ಫಸ್ಟ್ ನೈಟ್ ಆದಮೇಲೆ ಮತ್ತೆ ಸಂಸಾರ ಮಾಡಲಿಕ್ಕೆ ಬಿಡ್ತಾಯಿದ್ರು. ಐ ಡೋಂಟ್ ಥಿಂಕ್ ಸೊ. ಯಾವ ಹಿಸ್ಟ್ರೀಲಿ ಈ ಕತೆ ನಾವು ಓದಿದ್ದೀವಿ ಅಂತ ಅಲ್ಲ, ನಿನಗೆ ಇದು ತಿಮ್ಮರೋಡಿ ಹೇಳ್ಕೊಟ್ಟಿದ್ದ ಗೊತ್ತಿಲ್ಲ, ಅಥವಾ ಇದು ಧರ್ಮಸ್ಥಳದಲ್ಲಿ ಎಲ್ಲರಿದ್ದವರು ಅದರ ಮೇಲೆ ಅಲ್ಲಿನವರು ಇಡೀ ಬ್ರಾಹ್ಮಣ ವಂಶವನ್ನು ಸರ್ವನಾಶ ಮಾಡಿ ಸಾಯಿಸಿ ಕೊಂದು ಜೈನರು ಇದನ್ನು ಇವರು ವಶಪಡಿಸ್ಕೊಂಡ್ರು ಧರ್ಮಸ್ಥಳದವರು ಅನ್ನೋದು ಕತೆ. ನಾವು ಹೇಳ್ತೀವಲ್ಲ ಕಾಶ್ಮೀರ್ ಫೈಲ್, ಅಲ್ಲಿ ಅವರಿಗೆ ಅನ್ಯಾಯ ಆಯಿತು, ವಾಪಸ್ ಕೊಡಿ ಜಾಗ ಅಂತ ಹೇಳ್ತಾ ಇದ್ದೆ. ಅದಕ್ಕೊಂದು ಹಿಸ್ಟ್ರಿ ಇದೆ ನೋಡ್ರಿ, ಕೇಳ್ರಿ. ಸೌಜನ್ಯನ ಸ್ಟೋರಿ ನಿಂಗೆ ರೀ, ಅವನು ಅಮೆರಿಕಕ್ಕೆ ಹೋಗೇ ಇಲ್ಲ, ಅವನು ಎತ್ಕೊಂಡು ರಿಸಾರ್ಟಲ್ಲಿ ಆಗ್ಬಿಟ್ಟಿದ್ರು, ನಾವು ನೋಡ್ತಾ ಇದ್ವಿ. ಯಶೋದಮ್ಮ ಬಂದರು, ಅವನು ಹಿಂಗೆ ಹೋದ. ನೆಕ್ಸ್ಟ್ ಓಮನ್ ಏರ್ವೇಸ್ ಫ್ಲೈಟಲ್ಲಿ ಹೋದ. ಇದೆಲ್ಲ ಸುಳ್ಳು, ನಾನು ಹೇಳಿದ್ದು ಸತ್ಯ. ಸ್ವಲ್ಪ ಗೂಗಲ್ ಸರ್ಚ್ ಮಾಡ್ರಿ, ಚೇಲಗಳ ಧರ್ಮಸ್ಥಳದ ಹಿಸ್ಟ್ರಿನ ಹುಡುಕ್ರಿ. ಈ ಮುಟ್ಟಾಳನನ್ನು ಕರೆದು ಕೇಳ್ರಿ, ಯಾವ ಹಿಸ್ಟ್ರಿ ಬುಕ್ಕಲ್ಲಿ ಯಾರು ನಿನ್ಗೆ ಹೇಳಿದ್ದು ಕೇಳಿ ಅವನಿಗೆ. ಅದೇ ಜೀನ್ ಅಂತೆ, ಅದೇ ಡೀನು, ಅದೇ DNA ಇವರ ಮೈಯಲ್ಲಿರೋದು. ಅದಕ್ಕಾಗಿ ಸಾಮೂಹಿಕ ವಿವಾಹದಲ್ಲಿ ಇವರು ಕೂಡ ಈಗ ರಾಜರ ಥರ ಡೈಲಿ ಒಂದು ಹುಡುಗಿ ಬೇಕು, ಫಸ್ಟ್ ನೈಟಿಗೆ ಇವ್ರ ಹತ್ರ ಕರ್ಕೊಂಬರ್ಬೇಕು, ಇವರಿಗೆ ಬಿಡಬೇಕು, ತದನಂತರ ಅವರು ರಿಲೀಸ್ ಮಾಡ್ತಾರೆ. ಅಂದರೆ ಮಟ್ಟನ್ನರ್ ಈಸ್ ಆಲ್ಸೋ ಒನ್ ವಿಕ್ಟಿಮ್. ಆದರೆ ತದನಂತರ ಇವನು ವೀರೇಂದ್ರ ಹೆಗ್ಗಡೆ ಮತ್ತು ಅವರ ತಮ್ಮನೊಟ್ಟಿಗೆ ತುಂಬ ಚೆನ್ನಾಗಿದ್ದಂತೆ, ಎಲ್ಲ VIP ದರ್ಶನ ಮಾಡ್ಕೊಂಡಂತೆ, ಮಸ್ತ್ ಅನ್ನದೋಸೆ ಉಂಡಂತೆ. ಇವನು ಎಂಥ ಚಂಡಾಗಿರಬೇಕು. ಆಫ್ಟರ್ ವಿಕ್ಟಿಮ್ ಇವನು ಪುನಃ ಅವರ ಸತ್ಕಾರ್ಯಗಳನ್ನೆಲ್ಲ ತಗೋತಾನೆ, ಪುನಃ VIP ಲೈನಲ್ಲಿ ಹೋಗ್ತಾನೆ, ಪುನಃ ಅಲ್ಲಿ ಉಂಡು ತಿಂದು ಬರ್ತಾನೆ. ಅಂದರೆ ಇವನು ಎಂಥ ನನ್ನ ಮಗ ಇರಬೇಕು ಹೇಳಿ. ಕತೆ ಕೇಳಿದ್ರಾ ನೀವು? ರೇಪ್ ಕತೆ ಕೇಳಿದ್ರಿ, ಫಸ್ಟ್ ನೈಟ್ ಕತೆ ಕೇಳಿದ್ರಿ, ಸೌಜನ್ಯನ ಕತೆ ಎಲ್ಲ ಬರೆದಿಡಪ್ಪ. ಇವನು ಸಚ್ಚಾರಿತ್ತಂದ್ರಣ ತುಂಡು ಇವನೇ ನೆಕ್ಸ್ಟ್ ಅವತಾರ. ಇವನು ಮತ್ತು ತಿಮ್ಮರೋಡಿ, ಇವನ DNA ಟೆಸ್ಟ್ ಮಾಡಿದರೆ ಅದೇ ಇರ್ಬೋದು. ಓಕೆ, ಟೆಸ್ಟ್ ಮಾಡೋ, ಒಪ್ಕೊಳ್ಳಪ್ಪ, ನಾವು DNA ಟೆಸ್ಟ್ ಮಾಡೋದು ಬೇಡ. ಇವನು ಯಾವ ಮೆಂಟಲ್ ಹಾಸ್ಪಿಟ್ಲಿಂದ ಬಂದಿರ್ಬೋದು ಹೇಳಿ ನೀವು. ರಾಜರಂತೆ, ರಾಜರು ಫಸ್ಟ್ ನೈಟ್ ಮಾಡ್ತಾ ಇದ್ರಂತೆ, ಬಲಾತ್ಕಾರ ಮಾಡಿ ಬಿಡ್ತಾ ಇದ್ರಂತೆ. ಈಗ ಅದೇ DNA ನಿನಗೆ ಗೊತ್ತಾ? ವೀರೇಂದ್ರ ಹೆಗ್ಗಡೆ ಯಾರು, ಅವರ ಅಮ್ಮ ಯಾರು, ಅವ್ರು ಯಾವ ವಂಶದವರು, ಅಲ್ಲಿ ಎಲ್ಲಿಂದ ಬಂದರು, ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಾದರೂ ನಿಂಗೆ ಗೊತ್ತಾ? ಲೋಫರ್, ನಿನ್ನ ಫಂಡಮೆಂಟಲ್ ರೈಟ್ಸನ್ನು ನಾನು ಯೂಸ್ ಮಾಡ್ತಾ ಇದ್ದೀನಪ್ಪ, ನನಗೇನು ಬೇಜಾರಿಲ್ಲ. ನೀನು ಕೋರ್ಟ್ಗೆ ಹೋಗು, ನಾನು ನಿನ್ನಂಗೆ ಅಡ್ವೊಕೇಟ್ ಇಡಲ್ಲ, ನಾನೇ ಆರ್ಗ್ಯೂ ಮಾಡ್ತೀನಿ ಕೋರ್ಟಲ್ಲಿ. ಐ ವಿಲ್ ಫೈಟ್ ಮೈ ಕೇಸ್. ನೀನು ಡಿಫಾಮೇಷನ್ ಹಾಕಬೇಕು, ನೀನು ತಿಮ್ಮರೋಡಿ ನನ್ನ ಮೇಲೆ, ನಾನು ವಿದೌಟ್ ಲಾಯರ್ ಐ ಶುಡ್ ಆರ್ಗ್ಯೂ ದ ಕೇಸ್. ನನ್ನ ಹತ್ರ ನಿನ್ನಂಗೆ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಇರುವಷ್ಟು ದುಡ್ಡು ನಿಲ್ಲಪ್ಪ. ನಿನ್ಗೆ ಅಲ್ಲಿಂದ ಬರ್ತಲ್ಲ, ಇಲ್ಲಿಂದ ತೋರಿಸ್ತೀನಿ, ಅದನ್ನು ನಮ್ಮ ಹತ್ರ ಕನೆಕ್ಷನ್ ಇಲ್ಲ. ನಿನ್ಗೆ ಇಂಟರ್ನ್ಯಾಷನಲ್ ಕನೆಕ್ಷನ್ NGOs ಇದೆ, ನಮಗಿಲ್ಲ. ಇಲ್ಲ ಅಂದರೆ ಬೀದಿಲಿ ಹೋಗುವ ನಿನಗೆ ಎಲ್ಲಿ ದುಡ್ಡು ಇದೆಲ್ಲ ಮಾಡಲಿಕ್ಕೆ ತಿರುಗಾಡ್ಕೊಂಡು? ನಮಗೆ ಒಂದಿನ ಕೆಲಸ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಇಲ್ಲ. ಕರೆಕ್ಟಾ? ಆಯ್ತಪ್ಪ, ಇನ್ನೊಂದು ಸ್ಟೋರಿಗೆ ಬರುವ. ಒಂದು ಸ್ಟೋರಿ ಆಯಿತು ನಿಂದು. ಸೌಜನ್ಯನು ಏನು ವೀರೇಂದ್ರ ಹೆಗ್ಗಡೆ ಅವರೆಲ್ಲ ಡ್ರಗ್ಸು, ಪಬ್ಬು, ಬಾರು ಅಲ್ಲೇ ಇರೋದಾ? ಆಯಿತು. ಬೆಂಗಳೂರಿನ ಒಂದು ಪಬ್ಬು, ಒಂದು ಬಾರು, ಅವರು ಅಡ್ಡಾಡ್ತಾ ಇರುವ ಅಡ್ಡ ತಂದುಕೊಡಪ್ಪ. ನೀನು ಅಡ್ಡಾಡ್ತಾ ಇರುವ ಬಾರು, ನೀನು ಇದು ಕೂತ್ಕೊಂಡ ಪ್ಲೇಸು, ನಿನ್ನ ಪಾರ್ಟಿಗಳು, ನಿನ್ನ ಪೆಗ್ಗೆಲ್ಲಿ, ಅದರ ವಿಡಿಯೋದೊಟ್ಟಿಗೆ ನಾನು ಕೊಡ್ತೀನಪ್ಪ. ನಾನು ಹೇಳ್ತಾ ಇರೋದು ನಿನಗೆ, ಅವರ ಬ್ಲಡ್ ಟೆಸ್ಟ್ ಮಾಡೋಪ್ಪ, ಡ್ರಗ್ಸಿಸ್ಟ್ಗಳ ಅವರ ಫ್ಯಾಮಿಲಿ ಎಲ್ಲರದ್ದು ಬ್ಲಡ್ ಟೆಸ್ಟ್ ಮಾಡುವ. ನೀನು ಕುಡುಕನ, ನೀನು ತೀರ್ಪೋಕ್ಯ ಅವರು ಅಂತ ಚೆಕ್ ಮಾಡುವ. ಒಪ್ಕೋ, ನಿಮಗೆ ಏನೋ ಮಂಪರು ಪರೀಕ್ಷೆ ಬೇಡ, ನಿನ್ನ ಪ್ಲಸ್ಟ್ ಆ ಬ್ಲಡ್ ಟೆಸ್ಟ್, ಕೆಟ್ಟ ಬ್ಲಡ್ ಇದೆಲ್ಲ ಅದನ್ನು ಮಾಡುವ. ಪಬ್ ಅಲ್ವಾ, ಡ್ರಗ್ಸ್ ಅಲ್ವಾ,
ತಗೊಂಬ ಒಂದು ಪಬ್ ಅವರನ್ನು. ಇಂಥ ಹುಡುಗರು ಇಲ್ಲಿ ಬಂದು ಅಡ್ಡಾಡ್ತಾ ಇದ್ರು, ಈ ಪಬ್ಬಲ್ಲಿ, ಈ ಬಾರಲ್ಲಿ ಕುಡಿತಾ ಇದ್ರು, ಧರ್ಮಸ್ಥಳದವರ ಸುಪುತ್ರರು. ಇಲ್ಲ ಇಲ್ಲಿ ಡ್ರಗ್ಸ್ ತಗೋತಾ ಇದ್ರು. ಬೆಂಗಳೂರದು ಒಂದು ಪಬ್ಬ ಅಥವಾ ಕರ್ನಾಟಕದ ಒಂದು ಪಬ್ಬ ಬಾರ ಕೊಡಪ್ಪ. ನೀನು ಕೂತ್ಕೊಂಡದ್ದು ನಾನು ನಿನಗೆ ಪ್ರೂಫ್ ವಿದ್ ವಿಡಿಯೋದೊಟ್ಟಿಗೆ ಕೊಡ್ತೀನಪ್ಪ. ನೀನು ಎಷ್ಟು ಕುಡಿತೀಯಾ, ಹೆಂಗೆ ಟೈಮ್ ಆಗ್ತೀಯಾ, ಹೆಂಗೆ ತೊದಲ್ತೀಯಾ, ನಿನ್ನ ಫ್ರೆಂಡ್ಸ್ಗಳು ಯಾರೋ, ನಿನ್ನ ಅಡ್ಡ ಯಾವುದು, ನಿನ್ನ ಬಾಯಿಂದನೇ ನೀನು ಕೊಡ್ತೀನಪ್ಪ. ನೀನು ಕುಡಿದು ಮಾತಾಡಿರುವ ಆಡಿಯೋನು ನೀನು ಕೊಡ್ತೀನಪ್ಪ.